ವೀಕ್ಷಕರೇ ನಮಸ್ಕಾರ. ಈ ದಿನ .com ನ ಮುಖಾಮುಖಿ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇಂದು ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಬಂದಿದೆ. ಆ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಬಾಗಲಕೋಟೆ ವಿಧಾನಸಭಾ ಎಲೆಕ್ಷನ್. ಅದರಲ್ಲಿ ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣ ಫೈಟ್ ನಡೀತಾ ಇರುವ ಕಾಲಘಟ್ಟ. ಈ ಸಂದರ್ಭದಲ್ಲಿ ವೀಣಾ ಕಾಶ್ಯಪ್ನವರ ಎಂಟ್ರಿ ಕೂಡ ಆಗಿದೆ. ನಾನು ಸಹ ಒಂದು ವೇಳೆ ಮೇಟಿ ಕುಟುಂಬಕ್ಕೆ ಏನಾದ್ರೂ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನನಗೆ ಟಿಕೆಟ್ ಕೊಡಿ, ನಾನು ಪ್ರಬಲ ಆಕಾಂಕ್ಷಿ ಅಂತ ಕೇಳಿದ್ದಾರೆ. ವೀಣಾ ಕಾಶ್ಯಪ್ನವರು ಕಳೆದ ಬಾರಿನೂ ಸಹ ಕೇಳಿದ್ರು, ಲೋಕಸಭಾ ಚುನಾವಣೆಯಲ್ಲೂ ಸಹ ಕೇಳಿದ್ರು. ಈಗಾಗಲೇ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಇಡೀ ಬಾಗಲಕೋಟೆ ಜಿಲ್ಲೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಮಹಿಳಾ ಪ್ರಬಲ ಅಭ್ಯರ್ಥಿಗಳಲ್ಲಿ ವೀಣಾ ಕಾಶ್ಯಪ್ನವರು ಮುಂದೆ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ನಮ್ಮ ಜೊತೆ ಲೈವ್ ನಲ್ಲಿ ಅವರೇ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್, ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅಂದ್ರೆ ಮೇಟಿ ಕುಟುಂಬದ ಅಷ್ಟು ಮಕ್ಕಳು, ಎಚ್ ವೈ ಮೇಟಿ ಅವರ 4 ಜನ ಮಕ್ಕಳು ಸಿಎಂ ಅವರನ್ನ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದಾರೆ. ಸೊ ಈಗ ಒಂದು ಹೈಕಮಾಂಡ್ ಅಲ್ಲಿ ಒಂದು ಚರ್ಚೆ ಆಗಿದೆ ಅಂತ ಒಂದು ಸುದ್ದಿ ಇದೆ. ಅಂದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಸಿಗ್ಬೋದು ಅಂತ. ನೀವು ನಿನ್ನೆ ಎಂಟ್ರಿ ಆಗಿದ್ದೀರಾ, ನೀವು ಸಹ ನಾನು ಪ್ರಬಲ ಆಕಾಂಕ್ಷಿ, ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನನಗೆ ಕೊಡಿ ಅಂತ. ಇನ್ನೊಂದ್ ಕಡೆ ರಕ್ಷಿತಾ ಇಟಿ ಅನ್ನೋರು ಸಹ ಕೇಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ನೀವು ಟಿಕೆಟ್ ಕೇಳ್ತಾ ಇರೋದ್ರು ಈ ಹಿಂದೆನೂ ಕೇಳಿದ್ರಿ ಮೇಡಮ್. ಸೊ ಏನಾಗತ್ತೆ, ಏನಾದ್ರು ಹೈಕಮಾಂಡಿಗೆ ಅಪ್ರೋಚ್ ಮಾಡಿದಿರಾ, ಹೇಗಾಗಿದೆ ಮೇಡಮ್? ನಾನು ಈಗಾಗಲೇ ಮಾಧ್ಯಮಗಳ ಮುಂದೆ ತಿಳಿಸಿದ್ದೀನಿ. ನಾನು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕರಿಗಾಗಿರ್ಬೋದು ಈಗಾಗಲೇ ನಾನು ಸಂಪರ್ಕಿಸಿದ್ದೀನಿ. ಅವರಿಗೆ ನನ್ನ ಒಂದು ಬೇಡಿಕೆಯನ್ನು ಕೂಡ ಅವರಿಗೆ ಮುಂದೆ ಇಟ್ಟಿದ್ದೀನಿ. ಇವತ್ತೇನು ದಿವಂಗತ ಮೇಟಿ ಸರ್ ಅವರು ಒಂದು ನಿಧನದಿಂದ ಬಂದಂತ ಈ ಬೈ ಎಲೆಕ್ಷನ್ ಅವರ ಕುಟುಂಬಕ್ಕೆ ನೀಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾವು ಕೂಡ ಅದರಲ್ಲಿ ಒಬ್ಬ ಸದಸ್ಯರಾಗಿ ನಾವು ಕೆಲಸ ಮಾಡ್ತೀವಿ. ಆದ್ರೆ ಅವ್ರ ಕುಟುಂಬವನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಕೊಡೋದಾಯ್ತು ಅಂತಂದ್ರೆ, ನನಗೆ ಕಳೆದ ಬಾರಿ 24 ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಟಿಕೆಟ್ ಕೂಡ ಕೈ ತಪ್ಪಿತ್ತು. ಅದಾದ ನಂತರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಾಯಿತು. ಆಮೇಲೆ MLC ಕೇಳಿದ್ವಿ. ಇವೆಲ್ಲವೂ ಕೈ ತಪ್ಪಿದ್ರಿಂದ ಈ ಒಂದು ಬಾಗಲಕೋಟ್ ಬೈ ಎಲೆಕ್ಷನ್ ಅಲ್ಲಿ ಮೇಟಿ ಸರ್ ಅವರ ಕುಟುಂಬವನ್ನು ಹೊರತುಪಡಿಸಿ ಬೇರೆಯವರಿಗೆ ನೀಡೋದಾಯ್ತು ಅಂತಂದ್ರೆ ನನಗೆ ಕೊಡಿ ಎನ್ನುವಂತ ಒಂದು ಪ್ರಬಲ ಬೇಡಿಕೆಯನ್ನ ನಾನು ಇಟ್ಟಿದ್ದೀನಿ ನಾಯಕರ ಮುಂದೆ. ಮೇಡಮ್, ಹಾಗಾದ್ರೆ ಮೇಟಿ ಅವರ ಕುಟುಂಬಕ್ಕೆ, ಎಚ್ ವೈ ಮೇಟಿ ಸರ್ ಅವರ ಕುಟುಂಬದಲ್ಲಿ ಯಾರಿಗೆ ಕೊಟ್ಟರು ನೀವು ನಿಲ್ತೀರಾ ಜೊತೆಗೆ? ಖಂಡಿತವಾಗ್ಲು ಅವ್ರು ಯಾರಿಗೆ ಕೊಟ್ಟರು ಕೂಡ ಇವತ್ತು ಹೈಕಮಾಂಡ್ ಒಂದು ಸೂಕ್ತ ನಿರ್ಧಾರ ತಗೊಂಡಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಂದು ಅವ್ರನ್ನೆಲ್ಲ ಕರೆದಿ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರೆ ಅವರು ಸೂಕ್ತವಾದಂತ ಒಂದು ಅಭ್ಯರ್ಥಿಯನ್ನ ಇವತ್ತು ಕಣಕ್ಕಿಳಿಸ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಖಂಡಿತವಾಗ್ಲೂ ಅವರ ಪರವಾಗಿ ನಾನು ಚುನಾವಣಾ ಪ್ರಚಾರ ಮಾಡ್ತೀನಿ. ಮೇಡಮ್, ಕುಟುಂಬದಲ್ಲೇ ಒಂದ್ ರೀತಿಯಲ್ಲಿ ಅಸಮಾಧಾನ ಇತ್ತು. ಅಂದ್ರೆ ಅವರು ಮಾದೇವಿ ಮೇಟಿ ಅವರು ಹೇಳಿದ್ದಾರೆ, ಏನಾದ್ರು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಬಂಡಾಯ ನಿಲ್ತೀವಿ ಅಂತಾನು ಹೇಳಿದ್ದಾರೆ. ಸೊ ನಿಮಗೆ ಆತರ ಏನಾದ್ರು ಪ್ಲಾನ್ ಇದೆ ಮೇಡಮ್, ಬಂಡಾಯ ಪ್ಲಾನ್ ಆತರ ಏನಾದ್ರು? ನೋಡಿ, ಇದು ಉಪಚುನಾವಣೆ ಅವರ ಒಂದು 5 ವರ್ಷದ ಒಂದು ಅವಧಿಗೆ ಜನ ಅವರನ್ನ ಆಯ್ಕೆ ಮಾಡಿ ಕಳಿಸಿದಂಥದ್ದು ಎಚ್ ವೈ ಮೇಟಿ ಸರ್ ಅವ್ರನ್ನ. ಅವರ ಒಂದು ಅಕಾಲಿಕ ನಿಧನದಿಂದ ಬಂದಂತ ಈ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿ ಅನ್ನೋದಕ್ಕಿಂತ ಅವರ ಕುಟುಂಬದ ಜೊತೆಗೆ ನಾವೆಲ್ಲರೂ ಕೂಡ ನಿಲ್ಬೇಕಾಗತ್ತೆ. ಇವತ್ತು ಅವ್ರ ಕುಟುಂಬದ ಏನೇ ಸಮಸ್ಯೆ ಇದ್ರೂ ಕೂಡ ಇವತ್ತು ಅದನ್ನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಇದೆ, ನಮ್ಮ ರಾಜ್ಯದ ನಾಯಕರಿದ್ದಾರೆ, ಜಿಲ್ಲದ ನಾಯಕರಿದ್ದಾರೆ. ಸಮರ್ಪಕವಾಗಿ ಅದನ್ನ ಒಂದು ನಿಭಾಯಿಸ್ತಾರೆ ಅನ್ನುವಂತ ಅವ್ರಿಗೆ ಆ ಶಕ್ತಿ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಅದು ಹೊರತುಪಡಿಸಿ ಏನಾದ್ರೂ ಅವಕಾಶಗಳು ಬಂದ್ರೆ ನಮಗೆ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ನಾವು ಇಟ್ಟಿದ್ದೀವಿ. ಮೇಡಮ್, ಇನ್ನೊಂದು ಬಾಗಲಕೋಟೆಯಲ್ಲಿ ಒಂದು ಮಾತು ಓಡಾಡ್ತಾ ಇದೆ. ವೀಣಾ ಕಾಶ್ಯಪ್ನವರು ಬಾಗಲಕೋಟೆಯವರೆಲ್ಲ, ಬಟ್ ಬಾಗಲಕೋಟೆಯ ನಾಡಿ ಮಿಡಿತ ಗೊತ್ತು, ಆದ್ರೆ ಮೂಲತಃ ಬಾಗಲಕೋಟೆಯವರು ಅಲ್ಲ ಅಂತಾನೂ ಒಂದು ಮಾತಿದೆ. ನೀವೇನ್ ಹೇಳ್ತೀರಾ ಅದಕ್ಕೆ? ನೋಡಿ, ಇಡೀ ಬಾಗಲಕೋಟ್ ಜಿಲ್ಲೆಯ ಪ್ರತಿ ಒಂದು ತಾಲೂಕು, ಇವತ್ತು 7 ತಾಲೂಕು ನನ್ನ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುತ್ತೆ. ಒಂದು ತಾಲೂಕು ಗದಗ ಜಿಲ್ಲೆಯ ನರಗುಂದ್ ಬರುತ್ತೆ ನಮ್ಗೆ ಪಾರ್ಲಿಮೆಂಟರಿ ಹೌದು. ಕ್ಷೇತ್ರದಲ್ಲಿ. 2015ನೇ ಇಸವಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಳಾಗಿ ನಾನು ಒಂದು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಇಡೀ ಜಿಲ್ಲೆಯನ್ನ ಕಾಲಿಗೆ ಚಕ್ರ ಕಟ್ಕೊಂಡು ನಾನು ಓಡಾಡಿದ್ದೀನಿ. ಇವತ್ತು 920 ಹಳ್ಳಿಗಳು ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ, ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿಲಿ. ಇವತ್ತು ಗದಗ್ನ ನಮ್ಮ ನರಗುಂದ್ ಕ್ಷೇತ್ರವನ್ನು ಕೂಡಿಸಿದ್ರೆ ನಮಗೆ 1050 ಹಳ್ಳಿಗಳು ನಮಗೆ ಬರೋದ್ರಿಂದ ಪ್ರತಿ ಒಂದು ಹಳ್ಳಿಗೂ ನಾನು ಭೇಟಿ ಮಾಡಿದ್ದೀನಿ. ಇವತ್ತು ಇಡೀ ನಮ್ಮ ಬಾಗಲಕೋಟ್ ಜಿಲ್ಲೆಯವರು ಬಾಗಲಕೋಟ್ ಜಿಲ್ಲೆಯ ಮನೆಮಗಳು ಅಂತೇಳಿ ಭಾವಿಸಿದ್ದಾರೆ ನನ್ನ. ಆ ಒಂದು ಉದ್ದೇಶದಲ್ಲಿ ಇವತ್ತು ಬಾಗಲಕೋಟ್ ಜಿಲ್ಲೆಯವಳಲ್ಲ ಅಂತೇಳಿ ಯಾರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲೋ ಒಂದು ಆ ಕಾಣದ ಕೈವಾಡ ಅಂತ ಹೇಳ್ತಾರಲ್ಲ, ಅದೇನಾದ್ರೂ ಇದ್ರೆ ಆಗಿರ್ಬೋದು. ಬಿಟ್ರೆ ಇಡೀ ಒಂದು ಪ್ರತಿ ಒಂದು ಮನೆಯಲ್ಲೂ ಕೂಡ ಇವತ್ತು ನಮ್ಮ ಮನೆ ಮಗಳು, ನನ್ನ ಸಹೋದರಿ ಅನ್ನುವಂತ ಒಂದು ಬಾಂಧವ್ಯವನ್ನ ಜನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ವೀಣಾ ಕಾಶ್ಯಪ್ನವ್ರು ಅಂತಂದ್ರೆ ಏನೋ ಒಂದು ಮಹಿಳೆಯರ ಶಕ್ತಿ ಅನ್ನುವಂಥದ್ದು, ಒಂದು ಮಹಿಳೆಯರು ಅದನ್ನ ಒಂದು ಭಾವಿಸ್ಕೊಂಡಿರೋದ್ರಿಂದ
ಒಂದು ಮಹಿಳಾ ಶಕ್ತಿಯಾಗಿ ಇವತ್ತು ಜಿಲ್ಲೆಯ ಒಬ್ಬ ಮಹಿಳಾ ಒಂದು ಮನೆ ಮಗಳಾಗಿ ಅವರ ಸಹೋದರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಕೆಲಸವನ್ನ ನಾನು ವಿವಿಕೆ ಫೌಂಡೇಶನ್ ಮುಖಾಂತರ ಮಾಡಿದ್ದೀನಿ. ಪಕ್ಷದಿಂದ ನಾವು ಹಲವಾರು ಕೆಲಸ ಮಾಡ್ಬೋದು. ಅದನ್ನ ಹೊರತುಪಡಿಸಿ ಕೂಡ ನಾವು ಕೆಲಸ ಮಾಡ್ಬೇಕಾಗುತ್ತೆ ಸಮಾಜಕ್ಕೋಸ್ಕರ. ಆ ಸಮಾಜದ ಒಂದು ಸೇವೆಗೋಸ್ಕರ ನಾನು ಒಂದು ವೀಣಾ ವಿಜಯಾನಂದ್ ಕಾಶ್ಯಪ್ನವ್ರು ಅನ್ನುವಂಥ ವಿವಿಕೆ ಫೌಂಡೇಶನ್ ನಾನು ಹಲವಾರು ಒಂದು 200 ಜನ ವಿದ್ಯಾರ್ಥಿಗಳಿಗೆ ಒಂದು KS, FDA, SDA ಎಕ್ಸಾಮಿನೇಷನ್ಗೋಸ್ಕರ ಒಂದು ಕೋಚಿಂಗ್ ಅನ್ನ ನೀಡುವಂತದ್ದಾಗಿರ್ಬೋದು. 6 ತಿಂಗಳು ಕೋಚಿಂಗ್ ಅನ್ನ ಒಂದು ಕಲ್ಯಾಣ ಮಂಟಪವನ್ನ ಒಂದು ರೆಂಟ್ಗೆ ತಗೊಂಡು ನಾನು ನೀಡಿರುವಂತದ್ದು. ಜೊತೆಗೆ ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬುವಂತ ವಿಮೆನ್ ಎಂಪವರ್ಮೆಂಟ್ಗೆ ಅವರ ಜಾಬ್ನ ಒಂದು ಉದ್ದೇಶಕ್ಕೋಸ್ಕರ ಆಗಿರ್ಬೋದು. ಜೊತೆಗೆ ಒಂದು ರೈತರಿಗೆ ಒಂದು ಕಾರ್ಯಾಗಾರ ಆಗಿರ್ಬೋದು. ಜೊತೆಗೆ ಮೊನ್ನೆ ಇನ್ನ ರೀಸೆಂಟ್ ಆಗಿ ಮಹಿಳಾ ದಿನಾಚರಣೆಯ ದಿನ ವಿಮೆನ್ ಅವೇರ್ನೆಸ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಒಂದು 6,000 ಜನ ಹೆಣ್ಮಕ್ಳನ್ನ ಸೇರಿಸಿ ಇವತ್ತು ಅವೇರ್ನೆಸ್ ಫಾರ್ ಕ್ಯಾನ್ಸರ್ ಅಂತ ಹೇಳಿ ನಾವು ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ನ ಒಂದು ತಡೆಗಟ್ಟಕ್ಕೋಸ್ಕರ ಗ್ರಾಮೀಣ ಮಟ್ಟದ ಹೆಣ್ಣುಮಕ್ಕಳಿಗೆ ಅದರ ಮಾಹಿತಿ ಆಗಿರ್ಬೋದು ಹಾಗೂ 1 ತಿಂಗಳವರೆಗೂ ಉಚಿತ ತಪಾಸಣೆಯನ್ನ ನಮ್ಮ ಫೌಂಡೇಶನ್ ಇಂದ ಅಂತ ಮಾಡಿರೋಂಥದ್ದು. ಇದು ನನ್ನ ಜಿಲ್ಲೆಯ ಜನರು ಆರೋಗ್ಯವಾಗಿರ್ಲಿ, ನನ್ನ ಜಿಲ್ಲೆಯ ವಿದ್ಯಾರ್ಥಿನಿಯರು ಇವತ್ತು IAS KS ಅಧಿಕಾರಿಗಳಾಗ್ಲಿ, ಜೊತೆಗೆ ನಮ್ಮ ಜಿಲ್ಲೆಯ ರೈತರು ಸಮೃದ್ಧಿಯಾಗಿ ಇವತ್ತು ತಮ್ಮ ಒಂದು ಬೆಳೆಗಳನ್ನ ಬೆಳೀಲಿ. ಅದ್ರ ಜೊತೆಗೇನೆ ಇವತ್ತು ನೇಕಾರಿಗೂ ಕೂಡ ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿ ಒಂದು ಟೆಕ್ ಪಾರ್ಕ್ ಅನ್ನ ಒಂದು ಸ್ಥಾಪಿಸೋದಕ್ಕೋಸ್ಕರ ಸಾಕಷ್ಟು ಒಂದು ಆಲೋಚನೆಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ವಿ. ಎಲ್ಲವೂ ಇವು ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ತಾ ಇರೋದು. ಇವತ್ತು ಪಕ್ಷ ಅಂತಂತಂದ್ರೆ ವೀಣಾ ಕಶ್ಯಪ್ನವ್ರು ಇವತ್ತು ಅಷ್ಟಕ್ಕೆ ಸೀಮಿತ ಆಗ್ತಿದ್ದೆ. ಒಂದು ಜಿಲ್ಲೆಯ ಮನೆ ಮಗಳಾಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನಾನು ಆ ಜಿಲ್ಲೆಯ ಮನೆ ಮಗಳಾಗಿ ನಾನು ಕೆಲಸ ಮಾಡೋದಕ್ಕೆ ಬಯಸ್ತೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಜಿಲ್ಲೆಯ ಒಳೆ, ಅದೇ ಒಂದು ಮಣ್ಣಿನೊಳೆ, ಅದೇ ಒಂದು ಇದ್ರೊಳೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಬಾಗಲಕೋಟೆ ಜಿಲ್ಲೆಯವಳು ಅಂತೇಳಿ. ಮೇಡಮ್, ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ನೀವೇನ್ ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರ ಮೇಡಮ್? ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ ಅವ್ರನ್ನ ಏನಾದ್ರು ಭೇಟಿ ಮಾಡಿದ್ರಾ, ಮಾತಾಡಿದ್ರಾ ಅಂತ? ಖಂಡಿತವಾಗ್ಲು ಇವತ್ತು ಭೇಟಿ ಮಾಡಿದೀನಿ. ಚರ್ಚೆ ಕೂಡ ಮಾಡಿದೀವಿ. ಅವಕಾಶ ಸಿಕ್ಕರೆ ನಮಗೂ ಒಂದು ಅವಕಾಶವನ್ನ ನೀಡಿ ಅಂತೇಳಿ ಇವತ್ತು ಅವರ ಮುಂದೆ ನಾನು ಬೇಡಿಕೆನ ಇಟ್ಟಿದ್ದೀನಿ. ನೋಡೋಣ, ಅವ್ರ ಕುಟುಂಬವನ್ನ ಹೊರತುಪಡಿಸಿ ಕೊಡೋದಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಪ್ರಬಲ ಆಕಾಂಕ್ಷಿ ಅಂತಾನೆ ಇವತ್ತಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೀನಿ. ಮೇಡಮ್, ನಂಗೇನ್ ಅನ್ಸ್ತಾ ಇದೆ ಅಂದ್ರೆ ಈ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕಿತ್ತಾಟದಿಂದ ಬಿಜೆಪಿ ಅವ್ರಿಗೆ ಏನಾದ್ರು ಲಾಭ ಆಗ್ಬಿಡತ್ತಾ ಅಂತ. ಅಂದ್ರೆ ಆ ಲಾಭ ಮಾಡ್ಲಿಕ್ಕೆ ನೀವು ಬಿಡಬಾರ್ದು. ಅಂದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಅದಕ್ಕೆ ನಾವಂತರೂ ತುಂಬಾ ಚಿರಋಣಿ. ಅಂದ್ರೆ ನಮ್ಮ ಇದೀನ.com ಸಹ ಗ್ಯಾರಂಟಿಗಳ ಅನೇಕ ಕಡೆ ಪ್ರಚಾರವನ್ನ ಮಾಡಿದೀವಿ, ನಾವು ಗ್ಯಾರಂಟಿಗಳ ಪರವಾಗಿ ಮಾತನಾಡಿದ್ವಿ. ಸೊ ಈ ಸಂದರ್ಭದಲ್ಲಿ ಟಿಕೆಟ್ ವಿಚಾರದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆಯಾ ಬಾಗಲಕೋಟದಲ್ಲಿ ಅಂತ? ಏನಿಲ್ಲ, ಆತರ ಏನಿಲ್ಲ. ಎಲ್ಲವನ್ನ ನಮ್ಮ ಜಿಲ್ಲೆಯ ನಾಯಕರು ಹಾಗೂ ರಾಜ್ಯದ ನಾಯಕರು ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ. ಇನ್ನೇನು ಕೆಲವೇ ದಿನದಲ್ಲಿ ಚುನಾವಣೆ ಪ್ರಚಾರ ಕೂಡ ಆರಂಭವಾಗೋದ್ರಿಂದ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅನ್ನುವಂತ ಒಂದು ವಿಶ್ವಾಸ ನಮಗಿದೆ. ಆ ಮೇಟಿ ಕುಟುಂಬಕ್ಕೆ ಕೊಟ್ರೆ ನೀವು ಜೊತೆಗೆ ನಿಲ್ತೀನಿ ಅಂತ ಅಂದ್ರಿ, ಅಕಸ್ಮಾತ್ ನಿಮಗೆ ಕೊಟ್ರೆ ಆ ಮೇಟಿ ಅವರ ಕುಟುಂಬ ನಿಮ್ ಜೊತೆ ಬರುತ್ತೆ ಅನ್ನುವ ವಿಶ್ವಾಸ ಇದೆ ಮೇಡಮ್? ಖಂಡಿತವಾಗ್ಲೂ ಬರ್ತಾರೆ. ಪಕ್ಷ ಅಂತ ಅಂದ್ಮೇಲೆ ಇವತ್ತು ಅನಿವಾರ್ಯವಾಗಿ ಪಕ್ಷದ ಒಂದು ಗೆಲುವಿಗೋಸ್ಕರ ಅಭ್ಯರ್ಥಿಯನ್ನ ಒಂದು ಆಯ್ಕೆ ಮಾಡಿದಾಗ ಇವತ್ತು ಖಂಡಿತವಾಗ್ಲೂ ಒಂದು ನಿಲ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಖಂಡಿತ ಮೇಡಮ್, ಒಳ್ಳೇದಾಗ್ಲಿ ನಿಮ್ಗೂ. ಯಾಕಂದ್ರೆ ನೀವು ಸಹ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ದು, ಮತ್ತೆ ನಿಮ್ ಕಾರ್ಯಕರ್ತರು ಇಲ್ಲಿ ವಿಧಾನಸೌಧದ ಹತ್ರ ಬಂದು ಕೇಳಿದ್ದು, ಮತ್ತೆ CM ಮನೆ ಮುಂದೆ ಕೇಳಿದ್ದು ನಾವೆಲ್ಲ ನೋಡಿದೀವಿ. ಬಹಳ ದೊಡ್ಡ, ಅಂದ್ರೆ ನೀವು ಇಡೀ ಬಾಗಲಕೋಟೆಯಲ್ಲಿ ಮಹಿಳಾ ನಾಯಕಿ ಆಗಿದ್ದೀರಾ ಅನ್ನೋದು ನಾವೆಲ್ಲರೂ ಗಮನಿಸಿದೀವಿ. ಮತ್ತೆ ಇಡೀ ಬಾಗಲಕೋಟೆ ಸಹ ಹೇಳ್ತದೆ, ನಿಮ್ ಒಂದು ವುಮೆನ್ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ರೆ ಅದ್ ನಿಮ್ಗೆ ಕೊಡ್ಬೇಕು ಅಂತ ಬಾಗಲಕೋಟೆ ಜನನೂ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಖಂಡಿತ ನಿಮ್ಗೂ ಮುಂದಿನ ಚುನಾವಣೆಗಳಲ್ಲಿ ಅಥವಾ ಈ ಚುನಾವಣೆಗಳಲ್ಲಿ ಸಿಗ್ಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮ್ಮ ಮಾತಿನ ಧನ್ಯವಾದಗಳ ತಿಳಿಸ್ತೀನಿ. ಧನ್ಯವಾದಗಳು. ಓಕೆ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ವೀಣಾ ಕಾಶ್ಯಪ್ನವರ ಮಾತಾಗಿತ್ತು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.